ಈ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಸಿನಿಮಾಗಳಲ್ಲಿ ಕೆಲವೆಲ್ಲ ಈ ಗ್ಯಾಂಗ್ಸ್ಟರ್ ಹೀರೋ ಮಾಡುವಂಥ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಗಡ್ಡ ಬಿಡ್ಕೊಂಡು, ಮೀಸೆ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು, ಟ್ಯಾಟುಗಳು ಹಾಕ್ಕೊಂಡು, ಕಲರ್ ಕಲರ್ ಬಟ್ಟೆಗಳು ಹಾಕ್ಕೊಂಡು, ಹರಿದೋಗಿರೋ ಜೀನ್ಸ್ ಹಾಕ್ಕೊಂಡು, ಇಷ್ಟು ಜನ ಇದಾರಲ್ಲ, ನಮ್ಮನೆ ಮಕ್ಕಳಿದಾರಲ್ಲ, ಎಲ್ಲ ಸಾಧಾರಣವಾಗಿ ಒಂದು ಸ್ಕೂಲ್ ಹೊರಗಡೆನೋ, ಒಂದು ಕಾಲೇಜ್ ಹೊರಗಡೆನೋ, ಒಂದು ಮಾಲೂರಿಂದ ಕಾಣುತ್ತಲ್ಲ, ತಂದೆ ತಾಯಿ ಗುರು ಹಿರಿಯರು ಎಲ್ಲರ ಬಗ್ಗೆ ಭಕ್ತಿ ಇರೋಂಥವ್ರು ಹೆಂಗಿರ್ತಾರೆ ಇವ್ರು ನೋಡಿದ್ರೆ ಅನಿಸುತ್ತೆ, ಭಯ ಆಗುತ್ತೆ. ಯಾಕೆ ಬೇಕು ಅಂತ ಇವ್ರು ಯಾವಾಗಾದ್ರೂ ಎಲ್ಲ ಬೆಳಿಗ್ಗೆ ನೋಡಿದ್ರೆ ಭಯ ಆಗುತ್ತೆ. ಯಾಕೆ ಬೇಕು ಅಂತ ಸತತ ಆಗ್ಬಾರ್ದು. ಯಾರ್ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಮಾಡಿ, ಯಾರ್ಯಾರ ಮೇಲೆ ಗುಂಡಾಯಿಟ್ ಮಾಡಬೇಕು ಮಾಡಿ, ಎಲ್ಲ ಅಡ್ಡಾಗಳು ಮಾಡ್ಕೊಂಡಿದ್ದಾರೆ, ಎಲ್ಲ ಕರೆಕ್ಟಾಗಿ ವಾಚ್ ಮಾಡಬೇಕು. ಲಾ ಅಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ಸ್ ಆಫ್ ಈಚ್ ಪೊಲೀಸ್ ಸ್ಟೇಷನ್, ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಇನ್ಸ್ಪೆಕ್ಟರ್ಸ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಬಹಳ ಕ್ಲಿಯರ್ ಆಗಿ ನಿಮಗೆ ಎಷ್ಟು ಇಲ್ಲಿ ವಾಚ್ ಅಂಡ್ ವಾರ್ಡ್ ಸೂಪರ್ವೈಸರ್ ಇರುತ್ತೆ, ನಮ್ದು ಪ್ರತಿಯೊಂದು ಮೀಟಿಂಗ್ ನಮಗೂ ಅದನ್ನೇ ಹೇಳ್ತಾರೆ ನಮ್ಮ ಹಿರಿಯ ಅಧಿಕಾರಿಗಳು. ಹಂಗಾಗಿ ಜವಾಬ್ದಾರಿ ತಗೊಂಡು ನಿಮ್ ಲಿಮಿಟ್ಸ್ ಅಲ್ಲಿ ರೌಡಿ ಶೀಟರ್ಸ್ ಕಡೆಯಿಂದ ಒಂದು ಅಫೆನ್ಸ್ ಆಗಂಗಿಲ್ಲ. ಅವ್ರೇನಾದ್ರೂ ಈ ಅಂತ ಜೂಜಾಟದ ಅಡ್ಡ ನಡೆಸೋದು, ಹಪ್ತ ವಸೂಲಿ ಮಾಡೋದು, ಬಡ್ಡಿ ವಸೂಲಿ ಮಾಡಕ್ ಹೋಗೋದು, ಆಮೇಲೆ ಈ ಗಾಡಿಗಳು ರಿಕವರಿ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಇದೆಲ್ಲ ಈ ವಿಕೃತ ವೇಷಗಳು ಇದಾವಲ್ಲ, ಅವ್ರುಗಳು ಯಾರು ಬೇರೆ ಎಲ್ಲೂ ಕೆಲಸ ಕೊಡಲ್ಲ. ನಮ್ಮ ಮನೆಗಳಲ್ಲಿ ಬಂದೇನೋ ಒಂದು ಡ್ರೈವಿಂಗ್ ಮಾಡ್ತೀನಿ ಅಂದ್ರೆ ಕೊಡ್ತೀರೇನ್ರಿ? ಇದೆಲ್ಲ ಮಾಧ್ಯಮದವ್ರು ಇದಿರಲ್ಲ, ನಿಮ್ಮ ಮನೇಲಿ ಯಾವ್ದೋ ಒಂದು ಡ್ರೈವಿಂಗ್ ಮಾಡ್ತೀನಿ ನಾನು ನೋಡಿದ್ರೆ ಕೊಡ್ತೀರಾ ಕೆಲಸ? ಏನ್ರಿ ಕೊಡ್ತೀರಾ? ಕೊಡಲ್ಲ. ಇವ್ರು ಕೊಡೋರೆ ಎಲ್ಲಿ ಜನಕ್ಕೆ ಎದುರಿಸ್ಬೇಕು ಅದಕ್ಕೆ ಪೂರಕವಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಲೀನಾಗಿ ಸೇವ್ ಮಾಡ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ಬರ್ತೀವಲ್ಲ, ನಮ್ಮ ಉದ್ಯೋಗದ ನೆಸೆಸಿಟಿ, ಅವ್ರ ಉದ್ಯೋಗದ ನೆಸೆಸಿಟಿ ಇದು. ನಮ್ಮ ಆಫೀಸರ್ಸ್ ಸ್ಟಾಫ್ ಸೇವೆ ಮಾಡ್ಕೊಂಡು ಏನ್ ಮಾಡ್ತೀವಿ? ಬೈತೀವಲ್ಲ. ಹಂಗೆ ವೇಷದಿಂದ ಯಾವ್ಯಾವ ಉದ್ಯೋಗ ಸಿಗ್ತಾವೋ ಆ ವೇಷದ ಉದ್ಯೋಗ ಯಾವ ಸಿಗ್ತಾವ ಅದನ್ನು ನಿಲ್ಲಿಸ್ಬೇಕು. ಅವಾಗ ದಾರಿ ಬರ್ತದೆ. ಅಗೇನ್ ಇನ್ನೊಂದ್ಸರಿ ಹೇಳ್ತಿರೋಂಥದ್ದು, ಯಾರು ಒಳ್ಳೆ ರೀತಿಯಲ್ಲಿ ಇದ್ದೀರಿ ಇದ್ರಲ್ಲಿ ನೋಡ್ರಿ, ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ದಯವಿಟ್ಟು ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಬಹಳಷ್ಟು ಜನ ಇದರಲ್ಲ ಹೆಂಡತಿ ಮಕ್ಕಳು ತಂದೆ ತಾಯಿ ಅಂತಂದು ಏನೋ ಅವ್ರ ಗುರು ಕಸುಬೋ ಮಾಡ್ಕೊಂಡು ಅಚ್ಚುಕಟ್ಟಾಗಿರುವಂತ ಇದಾರೆ, ಇಲ್ಲ ಅಂತಲ್ಲ. ಅಂತವ್ರು ಯಾರಿದಾರೆ ಕ್ಲೋಸ್ ಮಾಡಿ. ಇವಾಗ 1700 ರೋಡಿ ಶೀಟ್ ಮೇಂಟೈನ್ ಮಾಡಕ್ ನಮಗೂ ಆಗಲ್ಲ. 300-400 ಕ್ಲೋಸ್ ಮಾಡ್ಬೋದು ಈಸಿಯಾಗಿ. ಯಾರಿದ್ದಾರೆ ಜೆನ್ಯೂನ್ ಕೇಸಸ್ ಐಡೆಂಟಿಫೈ ಮಾಡಿ ಕ್ಲೋಸ್ ಮಾಡಕ್ ಪ್ರಪೋಸಲ್ ಕಳಿಸಿ. ನೀವು ಕಳಿಸಿದ ತಕ್ಷಣ ಕ್ಲೋಸ್ ಆಗಲ್ಲ. ACP ಸ್ಕ್ರೂಟಿನಿ ಮಾಡ್ತಾರೆ, DCP ಸ್ಕ್ರೂಟಿನಿ ಮಾಡ್ತಾರೆ, ನನ್ನಂತ ಬಂದು ಕ್ಲೋಸ್ ಆಗೋದು. ಹಂಗಾಗಿ ಅಂಥವ್ರು ಯಾರಾದ್ರೂ ಇದ್ರೆ ಕಳಿಸಿ. ಪಾಪ ಅವ್ರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅಟ್ ದಿ ಸೇಮ್ ಟೈಮ್ ಆಯ್ತು, ಅಟ್ ದಿ ಸೇಮ್ ಟೈಮ್ ರೌಡಿ ಶೀಟರ್ಸ್ ಆಗಲಿ ಅವ್ರ ಸಪೋರ್ಟ್ ಇಟ್ಕೊಂಡು ಯಾರೇ ಅಫೆನ್ಸಸ್ ಮಾಡಿದ್ರು ವಿ ಆರ್ ಗೋಯಿಂಗ್ ಟು ಶೋ ಝೀರೋ ಟಾಲರೆನ್ಸ್. ಶೂನ್ಯ ಹೇಳ್ತಾರೆ, ಅಂದ್ರೆ ಯಾವುದೇ ಕಾರಣಕ್ಕೆ ಎಕ್ಸೆಪ್ಟ್ ಮಾಡಂಗಿಲ್ಲ. ಕಠಿಣಾತಿ ಕಠಿಣ ಕ್ರಮ ಆಗುತ್ತೆ. ಅದರಲ್ಲಿ ಇಟ್ಕೊಂಡು ಅಚ್ಚುಕಟ್ಟಾಗಿರ್ರಿ. ನಾನು ಬಿಟ್ಟಿದ್ದೀನಿ, ನಾನೇನು ಕೇಸಲ್ಲಿಲ್ಲ, 16 ಇಲ್ಲ, 17 ಇಲ್ಲ, 5 ವರ್ಷದಿಂದ ಇಲ್ಲ. ಹಿಂದೆ ಮುಂದೆ ನಿಮ್ಮ ಜೊತೆಗೆ ಯಾರು ಇರ್ತಾರೆ, ನಿಮ್ಮ ಡ್ರೈವರ್ ಯಾರು, ನಿಮ್ಮ ಹಿಂದೆ ಮುಂದೆ ಹೊರಗಡೆ ಹುಡುಗರು ಯಾರು, ಎಲ್ಲ ನಮ್ಗೆ ಗೊತ್ತಿರುತ್ತೆ. ಕ್ಲೋಸ್ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಅಚ್ಚುಕಟ್ಟಾಗಿರ್ಬೇಕು. ಧಾರವಾಡದಲ್ಲಿ ಗೊತ್ತಾಯ್ತಲ್ಲ, ಹುಬ್ಳಿ ಧಾರವಾಡ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಬಹಳಷ್ಟು ಜನ ಬಹಳಷ್ಟು ಶ್ರಮ ಪಟ್ಟು ಊರು ಕಟ್ಟಿರೋದು. ಯಾರೋ 0.1% ಜನ ಹಾಳು ಮಾಡ್ತೀರಿ, ಶಾಂತಿ ಕೆಡಿಸ್ತೀರಿ ಅಂತಂದ್ರೆ ಬಿಡಂಗಿಲ್ಲ. ಅದ್ರ ಬಗ್ಗೆ ಭಯ ಭಕ್ತಿ ಇಟ್ಕೊಂಡು ಅಚ್ಚುಕಟ್ಟಾಗಿ ಇಟ್ಕೊಂಡು ಹೋಗಿ.